ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಬ್ಲಾಗ್ಸಲ್ಲಿ ನಾವು ಹಾಸನ್ಗೆ ಬಂದಿದ್ದೀವಿ. ಇದು ಎರಡನೇ ಪಾರ್ಟು. ಫಸ್ಟ್ ಪಾರ್ಟ್ ನೀವು ನೋಡಿಲ್ಲ ಅಂದರೆ ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು. ಈಗ ಹಾಸನಲ್ಲಿ ಹೋಗ್ಬಿಟ್ಟು ಒಂದು 5 ರಿಂದ 6 ಜಾಗಗಳು ಕವರ್ ಮಾಡ್ತೀವಿ. ಯಾವ್ಯಾವ ಜಾಗ ಕವರ್ ಮಾಡ್ತೀವಿ ತೋರಿಸ್ತೀನಿ ಬನ್ನಿ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ದೊಡ್ಡಿ ರೋಡು KR-ಪುರಮಲ್ಲಿ ಇರ್ತಕ್ಕಂಥ HVR ವೆಜ್ಗೆ ಬಂದಿದ್ದೀವಿ. ಇಲ್ಲಿ ಸಿಗುವಂಥ ಬೆಣ್ಣೆ ಖಾಲಿ ದೋಸೆ ಸಿಕ್ಕಾಪಟ್ಟೆ ಫೇಮಸ್ಸು. ಬಟ್ ಆ ಬೆಣ್ಣೆ ಖಾಲಿಲಿ ಖಾಲಿ ದೋಸೆ ಅಲ್ಲ, ಮಸಾಲೆ ದೋಸೆ ಮಾಡ್ತಾರೆ. ಇದ್ರ ಕತೆ ಏನು ತಿಳಿಸ್ಕೊಡ್ತೀನಿ, ಬನ್ನಿ ಹೋಣ. HVR ವೆಜ್ 1990ರಲ್ಲಿ ಶುರು ಮಾಡಿರೋ ಈ ಈಟರಿ ಇವತ್ತಿಗೂ ಜನರಿಗೆ ತುಂಬಾನೇ ಇಷ್ಟ. ಈ ಜಾಗ ಅಂತೂ ವೀಕ್ ಡೇ ಆಗ್ಲಿ ವೀಕೆಂಡ್ ಆಗ್ಲಿ ಬೆಳಗ್ಗೆ ಒಂದು 8 ಗಂಟೆ ಮೇಲೆ ಹೋಗ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗೋಗಿರುತ್ತೆ. ನಮ್ ಬ್ರೇಕ್ಫಾಸ್ಟ್ ನಾವು ಆರ್ಡರ್ ಮಾಡಿದ್ರೆ ಒಂದು 10 ಮಿನಿಟ್ಸ್ ಆಗುತ್ತೆ ಬ್ರೇಕ್ಫಾಸ್ಟ್ ಸಿಗಕ್ಕೆ. ಇಲ್ಲಿ ಬಂದು ತಿನ್ನೋ ಜನರು ಆಲ್ಮೋಸ್ಟ್ 70 to 80% ಆರ್ಡರ್ ಮಾಡೋದೇ ಬೆಣ್ಣೆ ಖಾಲಿ ದೋಸೆ. ಮಜಾ ಏನ್ ಗೊತ್ತಾ, ನಾವು ಇಡ್ಲಿ ವಡೆ ಕಾಂಬಿನೇಷನ್ ಎಲ್ಲಾ ಹೋಟ್ಲಲ್ಲೂ ನೋಡಿರ್ತೀವಿ. ಬಟ್ ಇಲ್ಲಿ 2 ಬೆಣ್ಣೆ ಖಾಲಿ ದೋಸೆ, ಅದ್ರ ಜೊತೆಗೆ ಗರಿ ಗರಿಯಾಗಿರೋ ಉದ್ದಿನ ವಡೆ ಕಾಂಬಿನೇಷನ್. ದೋಸೆ ಮೇಲ್ಗಡೆ ಚೆನ್ನಾಗಿ ನಾಟಿ ಬೆಣ್ಣೆನ ಸ್ಪ್ರೆಡ್ ಮಾಡಿ ಡಬಲ್ ಸೈಡ್ ರೋಸ್ಟ್ ಮಾಡಿ ಸೆಂಟ್ರಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಟು ಉದ್ದಿನ ವಡೆ ಜೊತೆಗೆ ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾರೆ. ಈ ಜಾಗದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನ ಮಾಲೀಕರ ಹತ್ರ ಕೇಳೋಣ ಬನ್ನಿ. 36 ಇಯರ್ಸ್ ಆಯ್ತು ಓಪನ್ ಆಗಿ. ನಮ್ದು ತಂದೆ ಶುರು ಮಾಡಿದ್ದು 1990 ಶುರು ಮಾಡಿದ್ದು. ಆಕ್ಚುಲಿ ಅದನ್ನ ಕಂಟಿನ್ಯೂ ಮಾಡ್ಕೋಗ್ತಾ ಇದ್ದೀವಿ. ನಮ್ದು ಬೆಣ್ಣೆಕಾಲಿ ಓಪನ್, ಬೆಣ್ಣೆ ಮಸಾಲ, ಇಡ್ಲಿ ವಡ, ಮಸಾಲ ಇಡ್ಲಿ ವಡ ಬೆಳಗ್ಗೆ 7ಗೆ ಓಪನ್ ಆಗುತ್ತೆ, ಮಧ್ಯಾಹ್ನ 1 ಕ್ಲೋಸ್ ಆಗುತ್ತೆ, ಮತ್ತೆ ಈವ್ನಿಂಗ್ 4ಕ್ಕೆ ಓಪನ್ ಆಗುತ್ತೆ, ರಾತ್ರಿ 10 ಕ್ಲೋಸ್ ಆಗುತ್ತೆ. ಇವರ ವರ್ಕಿಂಗ್ ಅವರ್ಸ್ ಅಲ್ಲಿ ಬಹುಶಃ ದೋಸೆ ಹೆಂಚಂತೂ ಉರಿತಾನೆ ಇರುತ್ತೆ ಅನ್ಸುತ್ತೆ. ಕಂಟಿನ್ಯೂಸ್ ಆಗಿ ದೋಸೆನ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ನಾವಿಲ್ಲಿ ಆರ್ಡರ್ ಮಾಡಿದ್ದು 1 ಪ್ಲೇಟ್ ಬೆಣ್ಣೆ ಖಾಲಿ ದೋಸೆ. 1 ಪ್ಲೇಟ್ ಅಲ್ಲಿ 2 ದೋಸೆ ಬರುತ್ತೆ. ಖಾಲಿ ದೋಸೆ ಅಂದಿದ ತಕ್ಷಣ ಸ್ಪಾಂಜಿಯಾಗಿ ಸಾಫ್ಟ್ ಆಗಂತೂ ಇರಲ್ಲ, ಇದು ಕ್ರಿಸ್ಪಿಯಾಗಿರೋ ದೋಸೆ. ಅದ್ರ ಜೊತೆಗೆ ಬ್ಯಾಚ್ ಬೈ ಬ್ಯಾಚ್ ರೆಡಿ ಮಾಡ್ತಾನೆ ಇರೋ ಸೆಮಿ ಲಿಕ್ವಿಡ್ ಟೆಕ್ಸ್ಚರ್ ಅಲ್ಲಿ ಇರೋ ಆಲೂಗಡ್ಡೆ ಪಲ್ಯನ ಸೆಂಟ್ರಲ್ ಇಟ್ಟು ಕೊಡ್ತಾರೆ. ಇಲ್ಲಿ ಎಲ್ಲರೂ ತಿಂತಿರೋ ತರನೇ ನಾವು ಟ್ರೈ ಮಾಡೋಣ ಅಂತ ಖಾಲಿ ದೋಸೆಗೆ 1 ಉದ್ದಿನ ವಡೆನ ಪ್ಲೇಟ್ಗೆ ಹಾಕ್ಸ್ಕೊಂಡ್ವಿ. ಸೊ 1 ಪ್ಲೇಟ್ ಬೆಣ್ಣೆ ಖಾಲಿ ತೊಗೊಂಡಿದ್ವಿ, ಅದ್ರ ಜೊತೆಗೆ ಒಂದು ಉದ್ದಿನ ವಡೆ ಕೂಡ ಹಾಕ್ಸ್ಕೊಂಡ್ವಿ. ಟ್ರೈ ಮಾಡೋಣ. ಇನ್ನು ದೋಸೆ ಒಳಗಡೆ ನೋಡಿದ್ರೆ ಇವ್ರು ಯಾವುದೇ ರೀತಿಯಾದ ಕೆಂಪು ಚಟ್ನಿ ಹಾಕಲ್ಲ. ಸೊ ಇದು ಮಸಾಲೆ ದೋಸೆ ಅಲ್ಲ, ಖಾಲಿ ದೋಸೆಗೆ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಕೋಬಹುದು. ಟೆಕ್ಸ್ಚರ್ ವೈಸ್ ನೋಡಿದ್ರೆ ಸ್ವಲ್ಪ ಕ್ರಿಸ್ಪಿ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಚಟ್ನಿ ಹಾಗೂ ಆಲೂಗಡ್ಡೆ ಪಲ್ಯ ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ರೆ ಅಂತೂ ಬೆಣ್ಣೆ ಫ್ಲೇವರ್ ಬಾಯಿ ತುಂಬಾ ಹರಡುತ್ತೆ. ಬೊಂಬಾಟಾಗಿತ್ತು ದೋಸೆ ಅಂತೂ. ಇನ್ನು ನಾವು ತಗೊಂಡಿರೋ ಉದ್ದಿನ ವಡೆ ಮೇಲ್ಗಡೆ ಟೆಕ್ಸ್ಚರ್ ಅಲ್ಲ, ಬಹಳನೇ ಗರಿ ಗರಿಯಾಗಿತ್ತು. ಒಳಗಡೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಬೆಂದಿತ್ತು. ಚಟ್ನಿ ಒಟ್ಟಿಗೆ ತಿಂತಾ ಇದ್ರೆ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೋಡಿದ್ರಲ್ಲ, HVR ಅಲ್ಲಿ ಒಂದು ಸಖತ್ತಾಗಿರೋ ಬೆಣ್ಣೆ ಖಾಲಿ ಹಾಗೂ ಗರಿಗರಿಯಾಗಿರ್ತಕ್ಕಂಥ ಉದ್ದಿನ ವಡೆ ತೋರಿಸ್ಕೊಡೆ ತುಂಬಾನೇ ಚೆನ್ನಾಗಿತ್ತು. ಇದು ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಯಾವ ಜಾಗ ಹೋಗ್ತೀವಿ ಅಲ್ಲೇನು ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಣ. ಇವತ್ತಿನ ಎರಡನೇ ಪಿಟ್ ಸ್ಟಾಪ್ ಆಗಿ ಗಾಂಧಿ ಬಜಾರ್ ಒಂದು ಸ್ಪೆಷಲ್ ಬೇಕರಿಗೆ ಬಂದಿದ್ದೀವಿ. ಈ ಜಾಗ ಸ್ಪೆಷಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಹಾಸನ್ಗೆನೆ ಅಂದ್ರೆ ಇಡೀ ಹಾಸನ್ಗೆನೆ ಇದೇ ಮೊಟ್ಟ ಮೊದಲ ಬೇಕರಿ. ಇವತ್ತಿಗೆ ಸರಿಸುಮಾರು 102 ವರ್ಷ ಇತಿಹಾಸ ಇದೆ. ಈ ಜಾಗದಲ್ಲಿ ಅಂತದೇನ್ ಸ್ಪೆಷಲ್ ಸಿಗುತ್ತೆ ತೋರಿಸ್ತೀನಿ ಬನ್ನಿ. ಲಲಿತಾ ಬೇಕರಿ 1924ರಲ್ಲಿ ಹಾಸನ್ಗೆನೆ ಒನ್ ಆಫ್ ದ ಫಸ್ಟ್ ಬೇಕರಿಯಾಗಿ ಈ ಜಾಗ ಮೂಡ್ ಬಂದಿದೆ. ಇವತ್ತಿಗೆ ಸರಿಸುಮಾರು 102 ವರ್ಷ ಇತಿಹಾಸ ಇರುವಂತ ಈ ಬೇಕರಿಲಿ ಹಲವಾರು ರೀತಿಯಾದ ಬೇಕರಿ ಪ್ರಾಡಕ್ಟ್ಸ್ ತುಂಬಾನೇ ಫೇಮಸ್. ಈ ಜಾಗದ ಬಗ್ಗೆ ಮತ್ತಷ್ಟು ಮಾಹಿತಿ ಮಾಲೀಕರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ನನ್ನ ಹೆಸರು ಮುರಳಿ ಅಂತ. ಬೇಕರಿ ನೇಮ್ ಬಂದು ಲಲಿತಾ ಬೇಕರಿ ಅಂತ. ನಮ್ಮ ತಾತ ಅವ್ರು ಈ ಬೇಕರಿನ ಶುರು ಮಾಡಿದ್ರು. ಆಮೇಲೆ ನಮ್ಮ ತಂದೆ ಅವ್ರು ನಡ್ಸ್ಕೊಂಡ್ ಬರ್ತಾ ಇದ್ರು. ಈಗ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಈ ಬೇಕರಿನ. ಸ್ಪೆಷಲ್ ಐಟಮ್ಸ್ ಅಂದ್ರೆ ಹನಿ ಕೇಕ್, ಪಫ್, ಕ್ಯಾಪ್ಸಿಕಮ್, ಪನ್ನೀರ್, ಖಾರದ ರೊಟ್ಟಿ, ಡ್ರೈ ಟೋಸ್ಟ್. ನಮ್ ಬ್ರೆಡ್ ರಸ್ಕೆ ಫೇಮಸ್ ಸರ್. ಅದರಲ್ಲೂ ಸ್ಪೆಷಲ್ ಆಗಿ ಗೀ ರಸ್ಕ್ ಸಿಗುತ್ತೆ. ನಮ್ದು ಗಾಂಧಿ ಬಜಾರ್ ರೋಡ್ ಸರ್. ಪೇಟೆ ಬೀದಿ ಅಂತ ಹಿಂದವ್ರು ಹೇಳ್ತಾರೆ, ಇವಾಗ ಗಾಂಧಿ ಬಜಾರ್ ರೋಡ್ ಅಂತ ಲೊಕೇಶನ್. ಮಾಲೀಕರು ಹೇಳಿದಂಗೆ ಇಲ್ಲಿನ ಗೀ ರಸ್ಕ್ ಅಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ ಅನ್ಸುತ್ತೆ. ಬ್ಯಾಚ್ ಬೈ ಬ್ಯಾಚ್ ಕಂಟಿನ್ಯೂಸ್ ಆಗಿ ಬಲ್ಕ್ ಆಗಿ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಒಂದು ಹನಿ ಕೇಕ್ ಕೊಡಿ. ನಾನಂತೂ ಹಾಸನ್ಗೆ ಹೋದಾಗೆಲ್ಲ ಈ ಬೇಕರಿನ ವಿಸಿಟ್ ಮಾಡ್ತಿರ್ತೀನಿ. ಇಲ್ಲಿನ ಹನಿ ಕೇಕ್ ನ ಸವಿಯಕ್ಕೆ ನನಗಂತೂ ಪರ್ಸನಲಿ ಈ ಹನಿ ಕೇಕ್ ತುಂಬಾನೇ ಇಷ್ಟ. ಇಲ್ಲಿ ಸಿಗೋ ಬೇರೆ ಬೇಕರಿ ಪ್ರಾಡಕ್ಟ್ಸ್ ನಾನು ಅಷ್ಟೊಂದು ಟ್ರೈ ಮಾಡಿಲ್ಲ. ನೀವು ಟ್ರೈ ಮಾಡಿದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. 1 ಪೀಸ್ ಹನಿ ಕೇಕ್ ತಗೊಂಡಿದ್ವಿ, ನೋಡೋಕ್ಕೆ ಸೂಪರ್ ಆಗಿದೆ. ಟ್ರೈ ಮಾಡೋಣ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಹನಿ ಕೇಕ್ ನ ಮೇಲ್ಗಡೆ ಪಾರ್ಟ್ ಎಲ್ಲ ಸಾಫ್ಟ್ ಆಗಿ, ಕೆಳಗಡೆ ಜ್ಯೂಸಿಯಾಗಿ ಹಾಗೂ ಗ್ರೇಟೆಡ್ ಕೋಕೋನಟ್ ಎಲ್ಲ ಹಾಕಿರ್ತಾರೆ. ತಿಂತ ಮೈಲ್ಡ್ ಫ್ಲೇವರ್ಸ್ ಅಲ್ಲಿ ಜಾಸ್ತಿ ಶುಗರಿಯಾಗೆಲ್ಲ ಇಲ್ಲದೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡೋದ್ರಲ್ಲ, ಹಾಸನ್ನ ಫಸ್ಟ್ ಬೇಕರಿಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಹನಿ ಕೇಕ್ ನ ತೋರಿಸ್ಕೊಟ್ಟೆ. ಇದರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದರ ಹಿಸ್ಟ್ರಿಗೋಸ್ಕರ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಈಗ ನೆಕ್ಸ್ಟ್ ಒಂದು ಜಾಗಕ್ಕೆ ಹೋಗಿ ಲಂಚ್ ಮಾಡೋಣ ಅಂತ ಹೋಗ್ತೀವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 3ನೇ ಪಿಟ್ ಸ್ಟಾಪು ಲಂಚ್ ಜಾಗ ಅಂತ ಹೇಳಿದೆ. ಬಟ್ ಅದಕ್ಕೂ ಮುಂಚೆ ಒಂದು ಸ್ವೀಟ್ ಜಾಗಕ್ಕೆ ಬಂದಿದ್ದೀವಿ. ಯಾಕೆಂದ್ರೆ ಇಲ್ಲಿ ಹೈ ಡಿಮ್ಯಾಂಡು, 1 ಅವರಲ್ಲಿ ಸ್ವೀಟ್ ಖಾಲಿ ಆಗೋಗುತ್ತೆ. ಸೊ ಸ್ವೀಟ್ ತಿನ್ಕೊಂಡು ಆಮೇಲೆ ಲಂಚ್ ಮಾಡಕ್ಕೆ ಹೋಗೋಣ ಅಂತ ಇವಾಗ ಬಂದಿದ್ದೀವಿ.
ಜಾಗ ಯಾವುದು ನಿಮ್ಗೆ ಆಲ್ರೆಡಿ ಡೌಟ್ ಬಂದಿರ್ಬೋದು, ಅದೇ ಜಾಗನೇ ತೋರಿಸ್ಕೊಡ್ತೀನಿ ಬನ್ನಿ. ಹರ್ಷ ಮಿಲ್ಕ್ ಡೈರಿ ಅಂಡ್ ಸ್ವೀಟ್ಸ್ ಇಡೀ ಹಾಸನ್ಗೆನೆ ಒನ್ ಆಫ್ ದ ಮೋಸ್ಟ್ ಫೇಮಸ್ ಸ್ವೀಟ್ ಅಂಗಡಿ ಇದು. ಈ ಜಾಗ ಅಂತೂ ಯಾವಾಗ್ಲೂ ಕ್ರೌಡೆಡ್ ಆಗೇ ಇರುತ್ತೆ. ಅದರಲ್ಲೂ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ಮಾತ್ರ ಸಿಗುವಂತ ಜಾಮೂನು ಹಾಗೂ ಚಂಪಾಕಲಿಯ ಡಿಮ್ಯಾಂಡ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೇಕು. ಜನ ಬಂದು ಬಾಕ್ಸ್ ಅಲ್ಲಿ ಬಲ್ಕ್ ಆಗಿ ಜಾಮೂನು ಹಾಗೂ ಚಂಪಾಕಲಿನ ಪಾರ್ಸಲ್ಗಳು ತಗೊಂಡೋಗ್ತಾರೆ. 1985 ಇಸ್ವಿಲಿ ನಮ್ಮ ತಾತ ಬ್ರಹ್ಮದೇವ ಎನ್ನೋರು ಸ್ಟಾರ್ಟ್ ಮಾಡಿದ್ದು. ಆದರೆ ನಮ್ಮ ತಂದೆ ಕಾಲದಿಂದ ಚಂಪಾಕಲಿ, ಜಾಮೂನು, ಸ್ಯಾಂಡ್ವಿಚ್ ಈ ತರ ಬೆಂಗಲ್ ಐಟಮ್ಸ್ ಎಲ್ಲ ನ್ಯೂ ಐಟಮ್ಸ್ ಮಾಡ್ತಾ ಇದೀವಿ. 41 ವರ್ಷ ಆಗಿದೆ ಈ ಅಂಗಡಿಗೆ. ಈಗ ಅಟ್ ಪ್ರೆಸೆಂಟ್ ನಾವು ಥರ್ಡ್ ಜನರೇಷನ್ ಮಾಡ್ತಾ ಇರೋದು. ಟೈಮಿಂಗ್ಸ್ ಜಾಮೂನ್ದು ಬೆಳಿಗ್ಗೆ 11 ಗಂಟೆಗೆ, ಚಂಪಾಕಲಿ ಜಾಮೂನ್ದು ಒಂದೇ ಟೈಮ್ ಮಾಡ್ತಾ ಇರೋಂಥದ್ದು. 1 ಅವರ್ಲೆಲ್ಲ ಖಾಲಿ ಆಗುತ್ತೆ ಸರ್. ಮಿನಿಮಮ್ 1500 to 2000 ಪೀಸಸ್ ಮಾಡಿ. ಸೊ ಆಲ್ಮೋಸ್ಟ್ ಖಾಲಿ ಆಗ್ತಾ ಇತ್ತು. ಒಂದು ಜಾಮೂನು ಹಾಗೂ ಒಂದು ಚಂಪಾಕಲಿ ತಗೊಂಡಿದ್ವಿ, ಟ್ರೈ ಮಾಡೋಣ ಬನ್ನಿ. ಜಾಮೂನಿನ ಸೈಜ್ ನೋಡಿದ್ರೆ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ ಹಾಗೂ ಕಟ್ ಮಾಡಿದ್ರೆ ಅಂತೂ ಬಹಳನೇ ಮೃದುವಾಗಿ ನೀಟಾಗಿ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ಆಗಿರುತ್ತೆ. ಇನ್ನ ಬೆಲೆ ವಿಚಾರಕ್ಕೆ ಬಂದ್ರೆ ಅಂತೂ ಒಂದು ಪೀಸ್ ಜಾಮೂನ್ಗೆ ಇವರು 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ತುಂಬಾ ಓವರ್ ಸ್ವೀಟ್ ಆಗಿಲ್ಲ ಇಲ್ಲದೆ ಮೈಲ್ಡ್ ಆಗಿ ತಿಂತ ಬಾಯಲ್ಲಿ ಕರ್ಗೆ ಹೋಗ್ಬಿಡುತ್ತೆ. ಬಹಳನೇ ಅದ್ಭುತವಾಗಿತ್ತು. ಇನ್ನ ಚಂಪಾಕಲಿ ಅಂತೂ ಬಹಳನೇ ಜ್ಯೂಸಿಯಾಗಿ ತಿಂತ ಸಕ್ಕದಾಗಿತ್ತು. ನಾನು ರೀಸೆಂಟ್ ಟೈಮ್ಸ್ ಅಲ್ಲಿ ತಿಂದಿರೋ ಚಂಪಾಕಲಿಲಿ ಇದು ಒನ್ ಆಫ್ ದಿ ಬೆಸ್ಟ್. ಇಲ್ಲಿನ ಹೈಪಿಗೆ ಸ್ವೀಟ್ ಟೇಸ್ಟ್ ಅಂತೂ ಜಸ್ಟಿಫೈ ಮಾಡುತ್ತೆ. ಈ ಜಾಗ ಅಂತೂ ಖಂಡಿತವೂ ನಿಮ್ಗೆ ಡಿಸಪಾಯಿಂಟ್ ಮಾಡಲ್ಲ. ನೋಡಿದ್ರಲ್ಲ, ಹರ್ಷ ಸ್ವೀಟ್ಸ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಜಾಮೂನು ಹಾಗೂ ಚಂಪಾಕಲಿ ತೋರಿಸ್ಕೊಟ್ಟೆ. ಇದಂತೂ ಮಸ್ಟ್ ಟ್ರೈ. ಬಟ್ ಬೆಳಗ್ಗೆ 11 ಗಂಟೆಗೆ ನೀವು ಇಲ್ಲಿದ್ರೆ ಮಾತ್ರ ಸಿಗುತ್ತೆ. ಒಂದು 1 ಅವರ್ ಡಿಲೇ ಮಾಡ್ಕೊಂಡ್ರು ಖಂಡಿತವೂ ಸಿಗಲ್ಲ, ಅಷ್ಟು ಹೈ ಡಿಮ್ಯಾಂಡ್ ಇದಕ್ಕೆ. ಇದ್ರ ಲೊಕೇಶನ್ ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲೇನ್ ತಿಂತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ಬಾಳೆಲೆ ಊಟ ಸವಿಯೋಣ ಅಂತ ನಾವು KR ಪುರಮಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಶಾರದಾ ಮೆಸ್ಸಿಗೆ ಬಂದಿದ್ದೀವಿ. ಇಲ್ಲಿ ಸಿಗುವಂಥ ಬಾಳೆಲೆ ಊಟಕ್ಕೆ ಸಿಕ್ಕಾಪಟ್ಟೆ ಜನ ಮಧ್ಯಾಹ್ನ ಹೊತ್ತಲ್ಲಿ ಬರ್ತಾರೆ. ಆ ಬಾಳೆಲೆ ಊಟಲ್ಲಿ ಏನೇನು ಸರ್ವ್ ಮಾಡ್ತಾರೆ ತೋರಿಸ್ಕೊಡ್ತೀನಿ ಬನ್ನಿ. ಶಾರದಾ ಮೆಸ್ ಹಾಸನಿನ KR ಪುರಂ 11th ಕ್ರಾಸ್ ಅಲ್ಲಿ ಲೊಕೇಟ್ ಆಗಿರೋ ಈ ಈಟರಿ ಮಧ್ಯಾಹ್ನ ಹೊತ್ತಿನ ಊಟಕ್ಕೆ ತುಂಬಾನೇ ಫೇಮಸ್. ಶುರುವಾಗಿ ಒಂದೇ ವರ್ಷ ಆಗಿದ್ರು ಇಲ್ಲಿನ ಬಾಳೆಲೆ ಊಟ ಸವಿಯಕ್ಕೆ ಮಧ್ಯಾಹ್ನ ಹೊತ್ತಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಅದರಲ್ಲೂ 1:30 ಮೇಲೆ ಹೋದ್ರೆಲ್ಲ ಟೇಬಲ್ ಸಿಗಕ್ಕೆ ಒಂದು 10 ನಿಮಿಷ ವೇಟಿಂಗ್ ಟೈಮ್ ಕೂಡ ಇರುತ್ತೆ. ಒಂದು ಬಾಳೆಲೆ ಊಟಕ್ಕೆ ಇವರು 80 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಊಟದಲ್ಲಿ ನಮಗೆ 3 ತರ ಆಪ್ಷನ್ ಇರುತ್ತೆ. ಒಂದ್ ನೋಡಿದ್ರೆ ರಾಗಿ ಮುದ್ದೆ ಊಟ, ಇನ್ನೊಂದ್ ನೋಡಿದ್ರೆ ಚಪಾತಿ ಊಟ ಹಾಗೂ ಜೋಳದ ರೊಟ್ಟಿ ಊಟ. ನಮ್ಗೆ ಯಾವ್ದು ಬೇಕೋ ನಾವು ಅದನ್ನ ಚೂಸ್ ಮಾಡ್ಕೊಂಡು ಆರಾಮಾಗಿ ತಿನ್ಬಹುದು. ಬಟ್ ಇಲ್ಲಿ ಬರೋ ಸುಮಾರು ಜನ ಆಲ್ಮೋಸ್ಟ್ 70% ಆರ್ಡರ್ ಮಾಡೋದೇ ಇವರ ರಾಗಿ ಮುದ್ದೆ ಊಟ. ರಾಗಿ ಮುದ್ದೆ ಊಟದಲ್ಲಿ ಏನ್ ಮಾಡ್ತಾರೆ ನೋಡಿದ್ರೆ ಬೆಣ್ಣೆನ ಫ್ರೆಶ್ ಆಗಿ ಅಲ್ಲಲ್ಲಿಗೆನೆ ಕರಗಿಸಿ ತುಪ್ಪನ ಮಾಡಿ ಆ ರಾಗಿ ಮುದ್ದೆ ಮೇಲ್ಗಡೆ ಬಡಿಸ್ತಾರೆ. ಇನ್ನ ಬಿಸಿಯಾಗಿರೋ ಅನ್ನ ಕೂಡ ಇಲ್ಲಿ ಫ್ರೆಶ್ ಆಗಿ ಬ್ಯಾಚ್ ಬೈ ಬ್ಯಾಚ್ ಪ್ರಿಪೇರ್ ಮಾಡ್ತಿರ್ತಾರೆ. ಅನ್ನ ಅಂತೂ ಇಲ್ಲಿ ಅನ್ಲಿಮಿಟೆಡ್ ಆಗಿ ಎಷ್ಟು ಬೇಕೋ ನಾವು ಅಷ್ಟು ಹಾಕ್ಸ್ಕೊಂಡು ತಿನ್ಬಹುದು. ಅದಕ್ಕೆ ಹುಳಿ ಸಾರು ಮೊಸರು ಅಂತ ಎಲ್ಲಾನು ಇರುತ್ತೆ. ನಾವು ಒಂದು 10 ನಿಮಿಷ ಆದ್ಮೇಲೆ ಟೇಬಲ್ ಸಿಕ್ತು. ನಾವು ಆರ್ಡರ್ ಮಾಡಿದ್ದು ಒಂದು ಜೋಳದ ರೊಟ್ಟಿ ಊಟ. ಮೊದಲಿಗೆ ಬಾಳೆಲೆಲಿ ಕಾಳಿನ ಪಲ್ಯ, ಸಾಗು ಹಾಗೂ ಜೋಳದ ರೊಟ್ಟಿನ ಬಡಿಸ್ತಾರೆ. ನಂತರ ಮೇಲ್ಗಡೆ ಚಟ್ನಿ ಹಾಗೂ ತುಪ್ಪನ ಹಾಕ್ತಾರೆ. ನಂತರ ಬಿಸಿಯಾಗಿ ರೆಡಿ ಆಗಿರೋ ಖಡಕ್ ಮಿರ್ಚಿ ಬಜ್ಜಿ ಹಾಗೂ ಅದ್ರ ಜೊತೆಗೆ ಹಪ್ಪಳನೆಲ್ಲ ಬಡಿಸ್ತಾರೆ. ರೊಟ್ಟಿ ಮೇಲ್ಗಡೆ ಹಾಕಿರೋ ಚಟ್ನಿ ಹಾಗೂ ತುಪ್ಪನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಆ ಸಾಫ್ಟ್ ಆಗಿರೋ ಜೋಳದ ರೊಟ್ಟಿನ ಆ ಚಟ್ನಿ ಹಾಗೂ ಸಾಗು ಜೊತೆಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಫ್ಲೇವರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಬಾಳೆಲೆ ಊಟಕ್ಕೆ ಒಂದೊಳ್ಳೆ ಸ್ಟಾರ್ಟ್ ಅಂತಾನೆ ಹೇಳ್ಬೇಕು. ನಂತರ ಬಿಸಿಯಾಗಿರೋ ಅನ್ಲಿಮಿಟೆಡ್ ರೈಸ್ ಬಡಿಸ್ತಾರೆ. ಅದಕ್ಕೆ ಹುಳಿ ಸಾರು ಮೊಸರು ಎಲ್ಲಾನು ಹಾಕ್ಸ್ಕೊಂಡು ತಿಂದ್ವಿ. ನಾವು ಹೋಗಿದ್ದಿನ ಮೂಲಂಗಿ ಹೀರೆಕಾಯಿ ಹುಳಿ ಮಾಡಿದ್ರು. ಮನೇಲಿ ನಾವು ಹೇಗ್ ತಿಂತೀವೋ ಅದೇ ತರ ಸಾಂಬಾರ್ ಟೇಸ್ಟ್ ಇತ್ತು. ತುಂಬಾನೇ ಚೆನ್ನಾಗಿತ್ತು. ನನಗೆ ಬಹಳನೇ ಇಷ್ಟ ಆಯ್ತು. ಅಂಡ್ ಸಾರನ್ನ ಅಂತೂ ನನ್ನ ಆಲ್ ಟೈಮ್ ಕಂಫರ್ಟ್ ಫುಡ್. ತಿಂತ ಲೈಟ್ ಆಗಿ ಖಾರ ಹಚ್ಚುತ್ತಾ ರುಚಿಕರವಾಗಿ ಕದಾಗಿತ್ತು. ಓವರ್ ಆಲ್ ಹೇಳ್ಬೇಕಂದ್ರೆ 80 ರೂಪಾಯಿಗೆ ಈ ಬಾಳೆಲೆ ಊಟ ಕಂಪ್ಲೀಟ್ಲಿ ವರ್ತು, ಸ್ಯಾಟಿಸ್ಫೈಯಿಂಗ್ ಆಗಿತ್ತು ಊಟ. ಅಂಡ್ ನೀವೇನಾದ್ರೂ ರಾಗಿ ಮುದ್ದೆ ಲವರ್ ಆಗಿದ್ರೆ ಇಲ್ಲಿನ ರಾಗಿ ಮುದ್ದೆ ಊಟ ಅಂತೂ ಮಿಸ್ಸೇ ಮಾಡ್ಬಿಡಿ. ತುಂಬಾನೇ ಹೋಮ್ಲಿಯಾಗಿ ಚೆನ್ನಾಗಿತ್ತು ಅಂತ ನನ್ನ ಫ್ರೆಂಡ್ ತಿಂದು ಹೇಳ್ದ. ಈ ಜಾಗದಲ್ಲಿ ನನಗೆ ತುಂಬಾ ಖುಷಿಯಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಬಾಳೆಲೆ ಊಟ ತುಂಬಾ ಚೆನ್ನಾಗಿತ್ತು. ಅದೊಂದೇ ಅಲ್ಲ, ಇಲ್ಲಿ ನೋಡಿದ್ರೆ ಮಟ್ಕೆ ಇಟ್ಟಿದ್ದಾರೆ, ಅದರೊಳಗೆ ಮಜ್ಜಿಗೆ ಇದೆ. ಸೊ ಯಾರು ಬೇಕಾದರೂ ಈ ಮಜ್ಜಿಗೆನ ಆಚೆ ಹೋಗ್ಬೇಕಾದ್ರೆ, ಊಟ ಮುಗಿಸ್ಕೊಂಡು ಆಚೆ ಹೋಗ್ಬೇಕಾದ್ರೆ ಅಥವಾ ಊಟಕ್ಕೆ ಹೋಗೋಕೆ ಮುಂಚೆನೂ ಯಾವಾಗ ಬೇಕಾದ್ರೂ ಆರಾಮಾಗಿ ಕುಡಿಬೋದು. ಇದಕ್ಕೇನು ಚಾರ್ಜಸ್ ಇಲ್ಲ, ಕಾಂಪ್ಲಿಮೆಂಟ್ರಿಗೆ ಇಟ್ಟಿದ್ದಾರೆ. ಈ ಬಿಸಿಲಿಗಂತೂ ಡೆಫಿನೆಟ್ಲಿ ಮಸ್ಟೇ ಟ್ರೈ. ಊಟ ಅಂತೂ ಸೂಪರ್ ಸ್ಯಾಟಿಸ್ಫೈಂಗ್ ಆಗಿತ್ತು. ಇದು ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಟೈಮ್ ನೀವು ಹಾಸನ್ಗೆ ಬಂದಾಗ ಸಂಡೇ ಬಿಟ್ಟು ಯಾವಾಗ ಬಂದ್ರೂ ಈ ಜಾಗ ಓಪನ್ ಇರುತ್ತೆ. ಖಂಡಿತವಾಗ್ಲೂ ಇಲ್ಲಿ ಬಂದು ಲಂಚ್ನ ಸವಿರಿ, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲಿ ಏನು ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಹಾಸನಿನ MG ರೋಡ್ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಇಲ್ಲಿ 2 ಜಾಗಗಳು ಕವರ್ ಮಾಡ್ತೀವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಕೃಷ್ಣ ಪಾನಿಪುರಿ ಸರಿಸುಮಾರು ಒಂದು 26 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಅಂಗಡಿಲಿ ಹಲವಾರು ರೀತಿಯಾದ ಚಾಟ್ಸ್ ಸಂಜೆ ಹೊತ್ತಲ್ಲಿ ಸಿಗುತ್ತೆ. MG ರೋಡ್ ಫುಡ್ ಸ್ಟ್ರೀಟ್ ನ ಶಾಪ್ ನಂಬರ್ 39 ಲೊಕೇಟ್ ಆಗಿರೋ ಈ ಜಾಗದಲ್ಲಿ ಚಾಟ್ಸ್ ಅಲ್ಲಿ ನೋಡಿದ್ರೆ ಹಾಫ್ ಪ್ಲೇಟ್ ಹಾಗೂ ಫುಲ್ ಪ್ಲೇಟ್ ಅಂತ ಕಾನ್ಸೆಪ್ಟ್ ಅಲ್ಲಿ ಇವರು ಸರ್ವ್ ಮಾಡ್ಕೊಂಡ್ ಬರ್ತಾ ಇದಾರೆ. ನಾವು ಇವ್ರ ಹತ್ರ ಹೋಗಿ 1 ಪ್ಲೇಟ್ ಮಸಾಲಾ ಪುರಿನ ಆರ್ಡರ್ ಮಾಡಿದ್ವಿ. ಸೊ ಕೃಷ್ಣ ಪಾನಿಪುರಿಲಿ ಒಂದು ಮಸಾಲೆ ಪುರಿ ತೊಗೊಂಡಿದ್ವಿ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಟ್ರೈ ಮಾಡ್ಬಿಟ್ಟು ಹೇಗಿದೆ
ಹೇಗಿದೆ ನೋಡೋಣ ಬನ್ನಿ. ಪ್ರತಿದಿನ ಸಂಜೆ 4ರಿಂದ 10 ಕಡೆ ತನಕ ಈ ಶಾಪ್ ಓಪನ್ ಇರುತ್ತೆ. ನಾವು ತಗೊಂಡಿರ್ತಕ್ಕಂಥ ಮಸಾಲಾ ಪುರಿ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಹಾಗೂ ಲೈಟ್ ಆಗಿ ಸ್ವೀಟ್ ಸಿಗ್ತಾ ಹೋಗುತ್ತೆ. ಚೆನ್ನಾಗಿತ್ತು. ಇದು ಮುಗಿಸ್ಕೊಂಡು 2 ಅಂಗಡಿ ಆ ಕಡೆಗಿರುವಂತ ಶಾಪ್ ನಂಬರ್ 41 ಅಲ್ಲಿರೋ ರಿಷಿಕಾ ರೊಟ್ಟಿ ಕಾರ್ನರ್ಗೆ ನಾವು ಬಂದ್ವಿ. ಇಲ್ಲಿನ ರೊಟ್ಟಿನ ಸವಿಯಕ್ಕೆ. ಇವ್ರ ಹತ್ರ ಮಲ್ನಾಡ್ ಶೈಲಿಯ ಅಕ್ಕಿ ರೊಟ್ಟಿ ಹಾಗೂ ರಾಗಿ ರೊಟ್ಟಿ ಮಧ್ಯಾಹ್ನ 2ರಿಂದ ರಾತ್ರಿ 10 ಕಡೆ ತನಕ ನಿಮ್ಗೆ ಇಲ್ಲಿ ಸಿಗುತ್ತೆ. ನಾವು 30 ರೂಪಾಯಿ ಕೊಟ್ಟು ಒಂದು ಅಕ್ಕಿ ರೊಟ್ಟಿನ ಆರ್ಡರ್ ಮಾಡಿದ್ವಿ. ಮೇಲ್ಗಡೆ ಬೆಣ್ಣೆ, ಗೊಟ್ಕಾರ ಚಟ್ನಿ, ತೆಂಗಿನಕಾಯಿ ಚಟ್ನಿ ಹಾಗೂ ಸಾಗು ಜೊತೆಗೆ ಸರ್ವ್ ಮಾಡ್ತಾರೆ. ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಮೇಲ್ಗಡೆ ಹಾಕಿರೋ ಬೆಣ್ಣೆ ಹಾಗೂ ಚಟ್ನಿನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ವಿ. ನಂತರ ಟೆಕ್ಸ್ಚರ್ ವೈಸ್ ನೋಡಿದ್ರೆ ಮೀಡಿಯಂ ಸಾಫ್ಟ್ ಆಗಿತ್ತು. ರೊಟ್ಟಿನ ಗೊಟ್ಕಾರ, ತೆಂಗಿನಕಾಯಿ ಚಟ್ನಿ ಹಾಗೂ ಸಾಗು ಜೊತೆಗೆ ನಂಚ್ಕೊಂಡು ತಿಂತಾ ಇದ್ರೆ ಒಂದು ಮಿಕ್ಸ್ ಆಫ್ ಫ್ಲೇವರ್ಸ್ ಅಂತಾನೆ ಹೇಳ್ಬೇಕು. ಒಂಥರ ಚೆನ್ನಾಗಿತ್ತು ತಿನ್ನೋದಿಕ್ಕೆ. ನೋಡಿದ್ರಲ್ಲ, ಫುಡ್ ಸ್ಟ್ರೀಟ್ ಅಲ್ಲಿ ಒಂದು ಸೂಪರ್ ಆಗಿರೋ ಮಸಾಲಾ ಪುರಿ ಹಾಗೂ ಅಕ್ಕಿ ರೊಟ್ಟಿನ ತೋರಿಸ್ಕೊಟ್ಟೆ. ಇದು ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ವಿಡಿಯೋ ಇಷ್ಟ ಆಗಿರುತ್ತೆ ನಮ್ಗೆ, ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ತರ ಇನ್ನೊಂದು ಟೂರಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್. ಬಾಯ್.